ಹಲೋ. ಹಲೋ ಸ್ವಾಮಿ, ಕೇಳಿಸ್ತಾ ಇದೆಯಾ? ಹೇಳಮ್ಮ. ನಮಸ್ಕಾರ ತಾಯಿ, ಕೇಳಿಸ್ತಾ ಇದೆ. ನಮಸ್ಕಾರ ಸ್ವಾಮಿ. ಅದೇ ನನಗೆ ತುಂಬಾ ಕಷ್ಟ ಇದೆ ಅಂತ ನಿಮಗೆ ಕಾಲ್ ಮಾಡಿದ್ದೆ. ಓಕೆ 9 ಗುರುವಾರದ ವ್ರತ ಹೇಳ್ಕೊಟ್ಟಿದ್ರಿ ನೀವು ನನಗೆ. ವ್ರತ ಮಾಡಿ ಎಲ್ಲ ಸರಿ ಹೋಗುತ್ತೆ, ರಾಯರಿದ್ದಾರೆ ಅಂತ. ನಾವು ನಂಬಿ ರಾಯರಿದ್ದಾರೆ ಅಂತ ನಂಬಿಟ್ಟೆ ನಾವು 9 ಗುರುವಾರ ವ್ರತ ಮಾಡಿದ್ದೆ. ನನ್ನ ತಮ್ಮನಿಗೆ 6 ತಿಂಗಳಿಂದ ಕೆಲಸ ಇರ್ಲಿಲ್ಲ ಸ್ವಾಮಿ. ಎಷ್ಟೋ ಕೆಲಸಗಳು ಹೋಗಿ ಹೋಗಿ ಇಂಟರ್ವ್ಯೂಗಳಲ್ಲಿ ಬರ್ತಿದ್ದ ಯಾವ್ದು ಸೆಲೆಕ್ಷನ್ ಆಗ್ತಿರ್ಲಿಲ್ಲ. ಆಮೇಲೆ ನಾನೇ ಹೇಳ್ದೆ ಸ್ವಾಮಿ, ಈ ತರ ಪೂಜೆ ಮಾಡು ಅಂತಾನು ಹೇಳ್ದೆ. ಮತ್ತೆ ಏಕಾದಶಿ ಉಪವಾಸ ಮಾಡಕ್ಕೂ ಹೇಳಿದ್ದೆ ಸ್ವಾಮಿ. ಏಕಾದಶಿ ಉಪವಾಸ ಮಾಡ್ತಿದ್ದ. ಮತ್ತೆ ರಾಯರ್ ನಂಬಿ ಪ್ರತಿ ಗುರುವಾರ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಿದ್ದ. ತುಪ್ಪ ದೀಪ ಅನ್ಬಿಟ್ಟು ಬರ್ತಿದ್ದ. ಅಂದ್ರೆ ಇವಾಗ ನಾನು ನಿಮಗೆ 9 ವಾರದ ವ್ರತವನ್ನು ತಿಳಿಸಿಕೊಟ್ಟಿದ್ದೀನ ನಾನು? ಹಾ ಸ್ವಾಮಿ. ಓಹೋ, ಓಕೆ. 9 ವಾರ ವ್ರತ ಮಾಡಿದ್ರೆ ನಿಮ್ಮ ತಮ್ಮನಿಗೆ ಕೆಲಸ ಇರ್ತಿರ್ಲಿಲ್ಲ, 6 ತಿಂಗಳಿಂದ ಕೆಲಸ ಇಲ್ಲ ಅಂತ ಹೇಳಿದ್ರಿ. ಹೌದು ಸ್ವಾಮಿ. ಇವಾಗ ಕೆಲಸ ಸಿಕ್ಕಿದೆ ಅಂತ ನನಗೆ ಕರೆ ಮಾಡ್ತಾ ಇದ್ದಾರೆ. ಎಷ್ಟು ವಾರ ಆಯ್ತಮ್ಮ ಪೂಜೆ ಮಾಡ್ತಾ ಇದ್ದು? ನಾವು ಪೂಜೆ ಮಾಡಿ 3ನೇ ವಾರಕ್ಕೆ ಕೆಲಸ ಸಿಕ್ಕಿದೆ ಸ್ವಾಮಿ. ಅಬ್ಬಾ, ಅದ್ಭುತ ಅಲ್ಲಮ್ಮ ತಾಯಿ. ಹಾ ಸ್ವಾಮಿ. 6 ತಿಂಗಳಿಂದ ಕೆಲಸ ಇರ್ಲಿಲ್ಲ ನನ್ನ ತಮ್ಮನ್ಗೆ. ಇದೇ ಯೋಚನೆ ಆಗೋಗಿತ್ತು. ಆಮೇಲೆ ಹೋಗಿ ರಾಯರ ಹತ್ರ ಕೇಳ್ಕೊಂಡು ಈ ತರ ಕೆಲಸ ಅವರು ಇಲ್ಲ ಏನು ಇಲ್ಲ ಅಂತ ಕೇಳ್ಕೊಂಡು ನಾನು ಎಷ್ಟೊಂದ್ ದಿನ ಹತ್ಕೊಂಡ್ ಪೂಜೆ ಮಾಡಿ ಎಲ್ಲ ಮಾಡಿ ಕೊನೆಗೆ ರಾಯರು ನಮ್ ಕೈ ಹಿಡಿದು ರಾಯರಿದ್ದಾರೆ. ಅಲ್ಲಮ್ಮ ತಾಯಿ, ನಮ್ಗೆ ಯಾರೂ ಇಲ್ಲ ಅಂತ ಅನ್ನುವಂತ ಸಂದರ್ಭದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ತಾಯಿ. ನಮ್ಗೆ ಸ್ನೇಹಿತರಾಗ್ಲಿ ಸಂಬಂಧಿಕರಾಗ್ಲಿ ದುಡ್ಡಿದ್ದರನೇ ವ್ಯಾಲ್ಯೂ, ದುಡ್ಡಿದ್ದರನೇ ಮರ್ಯಾದೆ ಕೊಡುತ್ತಾರೆ. ಆದ್ರೆ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೂ ನಿಮ್ಮನ್ನ ಸ್ವಾಗತಿಸುತ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಹೌದು ಸ್ವಾಮಿ. ನೋಡಿ, ಯಾರು ಏನ್ ಹೇಳ್ತಾರೆ, ನೀವ್ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನನ್ನ ಜೊತೆ ರಾಯರಿದ್ದಾರೆ ಅಂತ ಒಂದು ನಿಮ್ಮ ಧ್ವನಿ ಮುಖಾಂತರದಲ್ಲಿ ಸಲ್ಲಿಸಿದ್ರೆ, ಇವತ್ತು ನೋಡಿ ನಿಮ್ಮ ತಮ್ಮನಿಗೆ 6 ತಿಂಗಳಿಂದ ಕೆಲಸ ಇಲ್ಲ. ಯಾವ ಕಂಪ್ನಿಯಮ್ಮ ಕೆಲಸ ಸಿಕ್ಕಿರೋದು ತಾಯಿ? ಅವ್ನಿಗೆ ಇವಾಗ ಏಷ್ಯನ್ ಕಂಪನಿ, ಯಾವ್ದೋ MNC ಕಂಪನಿ ಸ್ವಾಮಿ. ಕಂಪನಿ ಹೆಸರು ಏಷ್ಯನ್ ಏನೋ ಇದೆ ಸ್ವಾಮಿ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಒಟ್ನಲ್ಲಿ ಕೆಲಸ ಸಿಕ್ಕಿದಲ್ಲ ತಾಯಿ. ಹೌದು ಸ್ವಾಮಿ. ಆ ಕೆಲಸದಿಂದ ತುಂಬಾ ಸಿಕ್ಕಾಪಟ್ಟೆ ನೀವು ಪರದಾಡ್ತಾ ಇದ್ರಿ ಅವಾಗ. ನನ್ನ ತಮ್ಮನಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಕಲ್ತಿದ್ದಾರೆ. ಆದ್ರೂ ಕಲ್ತಂತ ವ್ಯಕ್ತಿ ಮನೇಲಿ ಕುತ್ಕೊಂಡ್ರೆ ತುಂಬಾ ಬೇಜಾರಾಗತ್ತಮ್ಮ ಮನೇಲಿ ಇರ್ತಕ್ಕಂಥವ್ರಿಗೆ. ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದ ಸ್ವಾಮಿ. ತಲೆ ಕೆಡ್ಸ್ಕೊಂಡು ಕೆಲಸ ಇಲ್ವಲ್ಲ, ಎಲ್ಲೂ ಆಗ್ತಾ ಇಲ್ಲ, ಯಾರ್ ದೇವ್ರು ಮಾಡಿದ್ರು ಏನು ಆಗ್ತಿಲ್ವಲ್ಲ ಅಂತ ಎಲ್ಲಾ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದ. ಕೊನೆಗೆ ರಾಯರ್ ಕೈ ಹಿಡಿದ್ರು ಸ್ವಾಮಿ. ಕೊನೆಗೆ ಕೈ ಹಿಡಿದ್ರು ಅಂತ ಹೇಳ್ತಾ ಇದ್ದೀರಾ? ನೋಡಮ್ಮ, ಒಳ್ಳೇದಾಗಿದೆ ಅಂತೇಳಿ ರಾಯರಿಗೆ ಪೂಜೆ ಮಾಡೋದು ಬಿಡಬಾರ್ದು. ನಿಮ್ಗೆ ಒಳ್ಳೇದು ಇವತ್ತು ನೋಡಮ್ಮ, ಇವತ್ತು ಎಷ್ಟು ಮಾಡಿದ್ದಾರೆ, ನಾಳೆ ಅದಕ್ಕಿಂತ ಇನ್ನೂ 10 ಪಟ್ಟು ಜಾಸ್ತಿ ಮಾಡ್ತಾರೆ. ಹೌದು ಸ್ವಾಮಿ. ರಾಯರಿಗೆ ನಿಮ್ಮಲ್ಲಿ ದುಡ್ಡು ಬೇಡ, ನಿಮ್ಮ ಆಸ್ತಿ ಬೇಡ, ನಿಮ್ಮ ಅಂತಸ್ತು ಬೇಡ. ರಾಯರಿಗೆ ಎಲ್ಲ ನೀವೇ ಇಟ್ಕೊಳ್ಳಿ. ಯಾಕಂದ್ರೆ ಕೊಟ್ಟಿದ್ದೇ ರಾಯರು. ಹೌದು ಸ್ವಾಮಿ. ನಿಮ್ಮಲ್ಲಿ ಏನಿದೆ ಅಮ್ಮ? ಬಂಗ್ಲೆ ಇದೆನಾ, ಮನೆ ಇದೆನಾ, ಕಾರ್ ಇದೆನಾ, ಒಡವೆ ಇದೆನಾ? ಅದ್ಯಾವುದು ನನಗೆ ಬೇಡ. ನನಗೆ ಬೇಕು ನಿಮ್ಮ ಭಕ್ತಿ ಬೇಕು. ನಿಮ್ಮ ಭಕ್ತಿಯಿಂದ ನನಗೆ ಪೂಜೆ ಮಾಡಿದ್ರೆ ಅದೇ ನನಗೆ ಕೋಟಿ ಆಸ್ತಿ ಕೊಟ್ಟಂಗೆ ಅಂತ ಹೇಳ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದು ಸ್ವಾಮಿ. ಖಂಡಿತ. ಮಂತ್ರಾಲಯಕ್ಕೆ ಹೋಗಿದ್ರೇನಮ್ಮ? ಹಾ ಸ್ವಾಮಿ, ಹೋಗಿದ್ವಿ. ಈಗ ಜನವರಿನಲ್ಲೇ ಹೋಗಿದ್ವಿ ಸ್ವಾಮಿ. ಜನವರಿ 4-5ನೇ ತಾರೀಕು ಹೋಗಿದ್ವಿ. ಓಕೆ ಅಮ್ಮ. ಹೋಗ್ಬಿಟ್ಟು ಬಂದ್ವಿ ಸ್ವಾಮಿ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಇನ್ನು ಪೂಜೆ ಮಾಡಿ ಹೆಚ್ಚಿನ ರೀತಿಯಾಗಿ ಇವಾಗ ನಿಮ್ಮ ತಮ್ಮನಿಗೆ ಇವಾಗ ಕೆಲಸದ ಬಗ್ಗೆ ಕೇಳ್ಕೊಂಡಿದ್ರಿ, ಕೆಲಸದ ಬಗ್ಗೆ ಅನುಗ್ರಹ ಆಯ್ತು. ಇವಾಗ ಮತ್ತೆ ರಿಟರ್ನ್ ಮದುವೆ ಬಗ್ಗೆ ಕೇಳಿದ್ದೀರಾ? ಹೌದು ಸ್ವಾಮಿ. ಇವಾಗ ಮದುವೆ ಬಗ್ಗೆನೂ ಅತಿ ಶೀಘ್ರದಲ್ಲೇ ಇದೇ ವರ್ಷದಲ್ಲೇ ಒಂದು ಒಳ್ಳೆಯ ಸಂಬಂಧ ಬರುತ್ತೆ ತಾಯಿ. ನನ್ನ ಧ್ವನಿ ಮುಖಾಂತರ ನಿಮ್ ಬಾಯಾರಿಕೆಯಿಂದ ಆಗ್ಲಿ ಸ್ವಾಮಿ. ಖಂಡಿತಮ್ಮ. ನಿಮ್ಮ ತಮ್ಮನಿಗೆ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ, ಒಳ್ಳೆಯ ಸಂಬಂಧ ಇರೋ ಕಡೆ ಒಂದು ಹುಡುಗಿ ಬರ್ತಾಳೆ. ಇದೇ ವರ್ಷದಲ್ಲೇ ಒಂದು ಮದುವೆ ಅನ್ನೋದು ನೀವು ಪ್ರಯತ್ನ ಪಡ್ಬೇಕು. ಇವಾಗ ರಾಯರು ತಥಾಸ್ತು ಮಗಳೇ ಅಂತ ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ರಾಯರು ಎಲ್ಲಿ ಬೃಂದಾವನ ಇರುತ್ತೋ, ಎಲ್ಲಿ ರಾಯರ ಫೋಟೋ ಇರುತ್ತೋ, ಅಲ್ಲೆಲ್ಲಾ ಕಡೆನೂ ಗುರು ರಾಘವೇಂದ್ರ ಸ್ವಾಮಿಯವರು ಇರ್ತಾರೆ. ಇವತ್ತು ನನಗೆ ಸುಮಾರು ಜನ ಬೇರೆ ಬೇರೆ ಕಂಟ್ರಿಯಿಂದ ಫೋನ್ ಮಾಡ್ತಾ ಇದ್ದಾರೆ. ಜರ್ಮನಿಯಿಂದ ಮಾಡ್ತಾ ಇದ್ದಾರೆ, US ಇಂದ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಪಾಪ ಎಲ್ಲೇ ನನ್ನ ಮಕ್ಕಳು ನೋಡಿ ಇಲ್ಲೇ ಕರ್ನಾಟಕದಲ್ಲೇ ಇದಾರಂತ ಹೇಳ್ತಾ ಇಲ್ಲ ರಾಯರು. ರಾಯರು ಏನ್ ಹೇಳ್ತಾ ಇದ್ದಾರೆ, ಎಲ್ಲೇ ಇದ್ರೂ ನನ್ನ ಮಕ್ಕಳೇ ನೀವು ಅಂತ ಹೇಳ್ತಾರೆ. ಯಾವ ದೇಶದಲ್ಲಿದ್ರು ನೀವು ನನ್ನ ಮಕ್ಕಳು, ಭಕ್ತಿಯಿಂದ ನೀವು ನನಗೆ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ರಾಯರು. ಆ ಪೂಜೆದಿಂದ ನಾವೇನ್ ಪೂಜೆ ಮಾಡ್ತೀವಿ ತಾಯಿ, ರಾಯರಿಗೆ ಸಲ್ಲುತ್ತೆ. ಖಂಡಿತ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ರಾಯರಿಗೆ ನೀವು ಪೂಜೆ ಮಾಡಿ ಇವತ್ತು ನನಗೆ 3ನೇ 4ನೇ ವಾರದಲ್ಲಿ ಫಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಒಳ್ಳೇದಾಗ್ಲಿ. ಇನ್ನು ಪೂಜೆ ಮಾಡ್ಬೇಕು ನೀವು, ಓಕೆನಮ್ಮ? ಸರಿ ಸ್ವಾಮಿ, ಆಯ್ತು. ನಾನು ಹೇಳ್ಕೊಟ್ಟಂತ ಪೂಜೆದಲ್ಲಿ ಕಂಪ್ಲೀಟ್ ಮಾಡಿ.
ಇನ್ನು ಹೆಚ್ಚಿನ ಸರಿ ರೀತಿಯಾಗಿ ಸ್ವಾಮಿ. ನಿಮ್ಗೆ ಒಳ್ಳೇದಾಗತ್ತೆ. ಆಯ್ತು ಸ್ವಾಮಿ, ನಿಮ್ಗೆ ಮಾಡ್ತೀನಿ ಸ್ವಾಮಿ, ನಾನು ಪೂಜೆ ಮಾತ್ರ ಬಿಡಲ್ಲ. ಓಕೆ ಅಮ್ಮ, ಓಕೆ ಅಮ್ಮ. ಈ ತಮ್ಮನ ಹೆಸರಿನಮ್ಮ ಅಭಿಷೇಕ್ ಅಂತ ಹೇಳಮ್ಮ. ಅಭಿಷೇಕ್ ಅಂತ. ಹೌದು ಹೌದು. ಒಳ್ಳೆ ಹೆಸರಿದೆ ತಾಯಿ, ಹೆಸರಲ್ಲೇ ಇದೆ ತಾಯಿ. ಅವ್ರದ್ದು ಚೆಕ್ ಮಾಡಿದೆ, ಖಂಡಿತ ಒಳ್ಳೇದಾಗತ್ತೆ. ಮದುವೆಗೆ ನಮ್ಮನ್ನು ಕರೀರಮ್ಮ, ನಿಮ್ಮ ತಮ್ಮನ ಮದುವೆ ಸೆಟ್ ಹೌದು, ಖಂಡಿತವಾಗ್ಲು ಸ್ವಾಮಿ. ಮನೆಗ್ ತಗೊಂಡ್ರು ಕರಿತೀವಿ, ಮದುವೆ ಮಾಡಿದ್ರು ಕರಿತೀವಿ ಸ್ವಾಮಿ, ಎಲ್ಲಾ ಕಾರ್ಯಗಳಿಗೂ ಕರಿತೀವಿ. ಏನೋ ನಿಮ್ ಬಾಯಾರಿಕೆಯಿಂದ ಆದಷ್ಟು ಬೇಗ ಎಲ್ಲಾ ಆಗ್ಬಿಟ್ರೆ ಸಾಕು. ಅಲ್ಲ, ನೀವು ಇರೋದು ಬೆಂಗಳೂರಲ್ಲಲ್ವಾ ಅಮ್ಮ? ಹಾ ಸ್ವಾಮಿ, ಬೆಂಗಳೂರಲ್ಲೇ. ಖಂಡಿತ ಬೆಂಗಳೂರು. ಆಯ್ತಮ್ಮ, ನಾನು ಬರುತ್ತೇನೆ ಬೆಂಗಳೂರಿಗೆ, ಅಲ್ಲೇ ಇರ್ತೀನಮ್ಮ. ನಾನು ಬೆಂಗಳೂರಲ್ಲೇ ಇರುವುದು. ನಿಮ್ಮ ತಮ್ಮನ ಮದುವೆಗೆ ನನ್ನನ್ನು ಕರೀರಿ. ಆದ್ರೆ ನಾನು ಬಂದ್ರೆ ಅಲ್ಲಿ ಮುಯ್ಯ ಹಾಕುವುದಿಲ್ಲ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರ್ತೀನಿ, ಪರವಾಗಿಲ್ವಮ್ಮ? ನಿಮ್ಮ ಆಶೀರ್ವಾದ ಸಾಕು ಸ್ವಾಮಿ, ನಿಮ್ಮ ಆಶೀರ್ವಾದ ಸಾಕು. ಅಯ್ಯೋ, ದೊಡ್ಡ ಮಾತು ತಾಯಿ. ಎಲ್ಲ ರಾಯರ ಆಶೀರ್ವಾದ, ರಾಯರ ಕೃಪೆ ತಾಯಿ. ರಾಯರು ಇರೋದ್ರಿಂದ ನೀವೆಲ್ಲ ಹಾಕ್ತಾ ಇರೋದು ಪವಾಡಗಳು. ನಾನು ನಿಮ್ಮ ಹಾಗೆ ಮನುಷ್ಯ ತಾಯಿ. ತುಂಬಾ ಖುಷಿ ಆಯ್ತು. ಇದೇ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನೀವು ಮನೆಗೆ ಕರೆದು ನನಗೆ ಊಟ ಹಾಕ್ತೀನಿ ನಮ್ಮ ತಮ್ಮನ ಮದುವೆಗೆ ಅಂತ ಹೇಳಿದ್ರಿ, ನನಗೆ ತುಂಬಾ ಖುಷಿ ಆಯ್ತು ತಾಯಿ. ಅದೇ ರೀತಿಯಾಗಿ ಒಳ್ಳೇದಾಗ್ಲಿ ತಾಯಿ. ಓಕೆನಮ್ಮ? ಸರಿ ಸ್ವಾಮಿ, ಆಯ್ತು ಸ್ವಾಮಿ, ಥ್ಯಾಂಕ್ಸ್ ಸ್ವಾಮಿ. ಓಕೆಮ್ಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ. ಹೌದು ಸ್ವಾಮಿ, ರಾಯರಿದ್ದಾರೆ.